ಪಾದಡಿಗೆ ಎಣಗುತ್ತಾ ಇದ್ದೀರಿ, ಮುಖದಲ್ಲಿ ದುಗುಡೆದ್ದು ಕಾಡುತ್ತಾ ಇದೆ. ಯಾರಿಂದ ಬಂತು ಕಷ್ಟ? ನಿರ್ಭೀತಿಯಿಂದಾಗಿ ತಿಳಿಸಿ. ಇದಕ್ಕೆಲ್ಲ ಕಾರಣ ನೀವೇ ಇದ್ದೇವೆ. ಹೇಗೆ? ಕಾರಣವು ಶೋನಿತಾಪುರದ ಮಧುವನದಲ್ಲಿ ಹುಟ್ಟಿಕೊಂಡವನು ಮಾಲಿನಿ ಜಾತನಾದಂತಹ ಮಹಿಷ. ಹುಟ್ಟಿದ ತಕ್ಷಣದಲ್ಲೇ ಏನಾದರೂ ದೊಡ್ಡ ಸಾಧನೆ ಮಾಡಬೇಕು ಎನ್ನುವಂತ ಉದ್ದೇಶವನ್ನು ಇರಿಸಿಕೊಂಡಂತಹ ಆತ ಕಾರಣವನ್ನು ಸೇರಿದ ನಿಮ್ಮನ್ನು ಭಜನೆ ಮಾಡಿದ. ಭಜನೆಗೆ ಒಲಿದಂತಹ ಭಗವಂತ ನೀವು ಅಜೇಯವಾದ ವರವನ್ನು ಕೊಟ್ಟವರಿಗೆ ಅಧರ್ಮ ಕಾರ್ಯಗಳಿಗೆ ದುರುಪಯೋಗ ಮಾಡುತ್ತಾ ಇದ್ದಾನೆ. ಧರ್ಮವೆಂಬುದು ನೆಲಕ್ಕೊರಗಿದೆ, ಅಧರ್ಮವೆನ್ನುವಂತ ವ್ಯಾಘ್ರ ತಾಂಡವಾಡುತ್ತಿರುವಂತಹ ಈ ವೇಳೆಯಲ್ಲಿ 2 ಲೋಕವನ್ನು ಸ್ವಾಧೀನ ಮಾಡಿದ, ದೇವಲೋಕಕ್ಕೆ ಅಭಿಯೋಗವನ್ನು ಬೆಳೆಸಿದ, ನಮ್ಮನ್ನೆಲ್ಲ ಕಾಳಗದಲ್ಲಿ ಬಡಿದೋಡಿಸಿದ, ಅಧಿಕಾರ ಸ್ಥಾಪನೆಯನ್ನು ಮಾಡಿಕೊಂಡಂತಹ ಅನೇಕ ಮಂದಿಗಳು ಮಂದಿಗೆ ಸೇರಿಕೊಂಡವರಿದ್ದಾರೆ. ದರಿದ್ರಿಯ ಕಡೆ ಲಕ್ಷ್ಯವನ್ನು ನೀವು ಕೊಟ್ಟಿರಿ ಅಂತಾದರೆ ಯಾಗ ಯಜ್ಞಾದಿಗಳಿಲ್ಲ, ಮಾನವತಿ ಸ್ತ್ರೀಯರ ಬದುಕು ಕಷ್ಟ ಅಂತಾಗಿದೆ. ಆದ್ದರಿಂದ ಇವನ ಅಟ್ಟಹಾಸ ವಸುಂಧರಾದೇವಿ ಎಂತು ಬರುವಳೋ ಆ ಶಿವನೇ ಬಲ್ಲ, ಕಾಪಾಡಬೇಕು, ರಕ್ಷಿಸಬೇಕು. ಮೈಷನಿಂದ ಕಷ್ಟ ಬಂತೆ, ಮತ್ತೆ ಭಯಭೀತರಾಗಬೇಕು. ವರವನ್ನು ಕೊಡುವುದಕ್ಕೆ ಸಮರ್ಥನು ನಾನು. ಕೊಟ್ಟಿರುವ ವರವನ್ನು ಹಿಂದಕ್ಕೆ ಪಡೆದುಕೊಡುವುದಕ್ಕೆ ಅಸಮರ್ಥನಾಗಿ ನಾವು ಬಂದದ್ದು ವ್ಯರ್ಥವ. ಕೊಡುವುದಕ್ಕೆ ಪಡೆಯುವುದಕ್ಕೆ ಶಕ್ತನೊಬ್ಬನಿದ್ದಾನೆ, ಅವನೇ ಮಾಧವ. ಅವನಲ್ಲಿ ಈ ವಿಚಾರವನ್ನು ವಿತರಿಸಿಕೊಂಡಂತಾನೆ ದುಷ್ಟನ್ನು ನಿಗ್ರಹಿಸುವುದು ಹೇಗೆ ಎಂಬುದು ಯೋಚನೆ ಮಾಡ್ತಾರೆ. ನಿನ್ನನ್ನು ಹುಡುಕಿಕೊಂಡು ಬಂದವನು ನಾನು ಕೈಲಾಸದತ್ತ ಹೋದೆ, ನೀನಾಗಿರ್ಲಿಲ್ಲ. ಹೌದು, ನಾನು ಈ ಕಡೆ ಬಂದವನು. ಎಲ್ಲಿ ಹೋದರೂ ಮಹಿಷ ಮಹಿಷ ಮಹಿಷ. ಆತನನ್ನು ವಧಿಸಬೇಕು, ಹೇಗೆ ಕೊಲ್ಲುವುದು? ಚಂದ್ರಕಾಂತ ಶಿಲೆ ಕಾಣಿಸ್ತಾ ಉಂಟು, ಉಳಿತು ಯೋಚಿಸು. ಆಗಲಿ. ಉಳಿದವರು ಚಂದ್ರಕಾಂತ ಶಿಲೆಯೊಳೊಂದಾಗಿ ಯಾರೋ ಬರ್ತಾ ಇದ್ದಾರೆ. ವೈಕುಂಠಕ್ಕೆ ಬಂದ್ರೆ ಹರಿ ಕಾಣಿಸ್ತಾ ಇಲ್ಲವಲ್ಲ? ಬಳಿಕ ಶೀಘ್ರದಿ ಕೈಲಾಸಕ್ಕೆ ಬಂದ್ರೆ ವೈಕುಂಠದಲ್ಲಿ ಹರಿ ಇಲ್ಲ, ಕೈಲಾಸದಲ್ಲಿ ಹರಣಿಲ್ಲ. ಇವರು ಎಲ್ಲಿ ಹೋಗಿದ್ದಾರಂತೆ ಯೋಚನೆ ಮಾಡಿಕೊಂಡಾಗ ನಗೋಮಣಿ ಆಗ್ತಾ ಆಗುವುದು. ಏನಂತೆ? ಹರಿಯರಿಬ್ಬರು ಕೂಡ ಚಂದ್ರಕಾಂತ ಶಿಲೆಯಲ್ಲಿ ಏರಿಕೊಂಡು ದುಷ್ಟ ಮೈಷರನ್ನು ಸೆಳೆಯುವುದೇ ಹೇಗೆ ಇದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಂತೆ. ನೇರವಾಗಿ ಬಲವಾದ ಕಾರಣವನ್ನು ನನ್ನೆಂದರೆ ವರವನ್ನು ಸಂಪಾದನೆ ಮಾಡಿಕೊಂಡಂತಹ ವೈಷದಾನವ 3 ಲೋಕದಲ್ಲಿ ಕೊಪ್ಪಿ ಮೆರೆಯುತ್ತಾ ಇದ್ದಾನೆ, ಪಂಚ ಮಹಾಪಾದಕಿಯಾಗಿ ಮೆರೆಯುತ್ತಾ ಇದ್ದಾನೆ. ಆ ದುಷ್ಟನ ನಿಗ್ರಹ ಆಗಬೇಕು, ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ದುಷ್ಟ ಮಹಿಷನ ವಧೆಗಾಗಿ ನನ್ನಲ್ಲಿರುವ ದಿವ್ಯ ತೇಜಸ್ಸನ್ನೇ ಹೊರಗೆ ದುಷ್ಟ ಮಹಿಷನ ಅದಕ್ಕಾಗಿ ನನ್ನಲ್ಲಿ ಅಡಕವಾಗಿರುವಂತಹ ಮದಾಂಧನಾಗಿ ಮೆರೆಯುತ್ತಿರುವಂತಹ ಮನುಷ್ಯನ ಮಧ್ಯೆ ಶೀಘ್ರದಲ್ಲೇ ಆಗಬೇಕು. ನಮ್ಮ ನಿಮ್ಮೆಲ್ಲರ ತೇಜಸ್ಸನ್ನು
ಆದಿಶಕ್ತಿ ಮಹೇಶ್ವರಿ ಯೋಗ ಜಯ ಯೋಗ ಸಂಭೂತಿ ಆದಿಮಾಯೇ ನಮಸ್ತುತೆ ಕಾಪಾಡಮ್ಮ ರಕ್ಷಿಸಮ್ಮ ಬಹಿರ್ಮುಖಗೊಳಿಸಿದ್ದೀರಿ. ಆ ಅತುಲವಾದ ತೇಜಸ್ಸು ಐಕ್ಯವನ್ನು ಹೊಂದಿ ದಿಗಂತರಗಳನ್ನು ವ್ಯಾಪಿಸಿ ನಾರೀ ರೂಪವನ್ನಂತೂ ಅಷ್ಟಭುಜಯಾಗಿ ನಿಮ್ಮೆಲ್ಲರ ಕಣ್ಣ ಮುಂದೆ ಪ್ರತ್ಯಕ್ಷಳಾದವಳಿದ್ದೇನೆ. ಭಾವಶುದ್ಧಿಯ ಭಕ್ತಿಯಿಂದಲೇ ತುಷ್ಟ ಮಾನಸಳಾಗಿದ್ದೇನೆ. ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ದುಃಖ ತಪ್ತರಾಗಿದ್ದೀರಿ. ನಿಶಾಕಮಲದಂತಿದೆ ಮಕ್ಕಳೇ, ಸಂಕಟ ಒದಗಿವಂತೆ ಯಾರಿಂದ ಏನು ಕಷ್ಟವಾಯಿತು ಸಕಲ ವಿಚಾರವನ್ನು ಹೇಳಿಕೊಳ್ಳಿರಿ, ಪರಿಹರಿಸಿಕೊಡುತ್ತೇನೆ. ವಿಧಿಯಿಂದ ವರಬಲವನ್ನು ಪಡೆದು ದೇವಲೋಕಕ್ಕೆ ದಾಳಿಯನ್ನು ಮಾಡಿದವನು. ಧರ್ಮಾತ್ಮರು ಎಂದೆನಿಸಿಕೊಂಡಂತಹ ಸುಮನಸರನ್ನು ಕಾಳಗ ಮುಖೇನ ಬಡಿದಾಡಿಸಿದ. ಬ್ರಾಹ್ಮಣರಿಗೆ ಕಷ್ಟವನ್ನು ಪಡ್ತಾ ಇದ್ದಾನೆ. ಧರ್ಮ ಅನ್ನುವಂತಹ ಗೋವು ಕಾವು ಮುರಿದು ಬಿದ್ದಿದೆ. ಅಂತಹ ದುಷ್ಟ ಶಕ್ತಿಯನ್ನು ದಮನಗೊಳಿಸಿ ರಕ್ಷಿಸಬೇಕಮ್ಮ. ಪಂಚಮಹಾಪಾತಕಗಳನ್ನೆಸಗಿ ಧರೆಯ ಯಜ್ಞಯಾಗಾದಿಗಳಿಗೆ ಕಂಟಕಪ್ರಾಯನಾಗಿ ಸೂರ್ಯಚಂದ್ರನ ಸಂಚಾರಕ್ಕೆ ಅಚ್ಚರಿಯನ್ನು ಒಡ್ಡುತ್ತಿರುವ ಹೂಳ ಮಹಿಷನನ್ನು ಸಮರ ಮುಖದಲ್ಲಿ ವಧಿಸಿ ನಿಮ್ಮನ್ನು ನಾನು ರಕ್ಷಿಸ್ತೇನೆ. ದುಷ್ಟ ಮಹಿಷನಿಗೆ ದುರ್ಬೋಧೆಯನ್ನು ಮಾಡುತ್ತಿರುವ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಾಮರಾದಿಗಳನ್ನು ರಣಕಣದಲ್ಲಿ ಮರ್ದಿಸಿ ಇಳೆಯ ಮಾಂಗಲ್ಯವನ್ನು ರಕ್ಷಿಸ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಮಣಿಯಲಾಗಿ
ಆದಷ್ಟು ಶೀಘ್ರವಾಗಿ ವಧಿಸಿಕೊಡ್ತೇನೆ ಅನ್ನುವ ಹಾಗೆ ಅಭಯವನ್ನು ಎತ್ತಿದ್ದಾಳೆ. ಅಮ್ಮ ನಿರಾಭರಣೆಯಾಗಿ ಯುದ್ಧಕ್ಕೆ ಹೋಗಬಾರದು ಅನ್ನುವ ಉದ್ದೇಶಕ್ಕೆ ಬೇಕಾಗಿ ಅದೋ ಮಯ ವಿಶ್ವಕರ್ಮರೇ ಬಂದು ವಸನ ಭೂಷಣಗಳನ್ನು ತಂದು ಮಾತೆಯ ಪದ ತಳದಲ್ಲಿ ಅರ್ಪಿಸಿದವರಿದ್ದಾರೆ. ದೇವತಾ ನಾರಿಯರೆಲ್ಲ ಒಂದಾಗಿ ಸೇರಿ ಅಮ್ಮನ ಅಂಗಾಂಗಗಳನ್ನು ಶೃಂಗಾರ ಮಾಡಿದವರಿದ್ದಾರೆ. ಇವರೆಲ್ಲ ಇಷ್ಟು ಸೇವೆ ಮಾಡುವಾಗ ಒಂದು ಕಿಂಚಿತ್ತು ಸೇವೆ ನಮ್ಮಿಂದ ಆಗಬೇಡ. ಹೇಗೆ ಹರಿನಿರೂಪಣೆ ಸ್ವೀಕರಿಸಿಕೊಳ್ಬೇಕು ತಾಯೇ. ಜಯ ಜಯ ತ್ರಿಶೂಲ ತಾಯೇ. ಮಣಿ ಮಾದೆಯ ಬರದೊಡಿರುತ್ತ ಬಯದಿರುತ್ತಿದ್ದರು. ಜಯ 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 ನಮ್ಮೆಲ್ಲರ ಶಕ್ತಿಯಾಯುಧಗಳನ್ನು ಮಾತೆಗೆ ಕಾಣಿಕೆ ರೂಪವಾಗಿ ಅರ್ಪಿಸಿದವರಿದ್ದೇವೆ. ಅವಶ್ಯಕತೆ ಎಷ್ಟೋ ಅದು ಅಮ್ಮನ ಚಿತ್ತಕ್ಕೆ ಬಿಟ್ಟದ್ದು. ದುರುಳನ ವಧೆಗಾಗಿ ಹೋಗುವಾಗ ಪರ್ವತರಾಜನೇ ಈ ಹಿಂದೆ ಹೇಳಿದ್ದಾನಲ್ಲ, ವಾಹನವಾಗಿ ಬರ್ತೇನೆ.